ಪತ್ರಿಕೆ ಗೋಷ್ಠಿ ಕರೆದಂಥ ಉದ್ದೇಶ ರಾಜ್ಯ ಸರ್ಕಾರ ಆದೇಶ ಮತ್ತು ಜಿಲ್ಲಾಧ್ಯಕ್ಷರ ಆದೇಶ ಮೇಲೆ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ವೈಫಲ್ಯ ಆಗ್ಯದ, ಯಾದಗಿರಿ ನಗರದಲ್ಲಿ ಜನರ ಸಮಸ್ಯೆಗಳನ್ನು ಸ್ಥಳೀಯ ಶಾಸಕರು ನಿರ್ಲಕ್ಷ್ಯದಿಂದ ಇವತ್ತು ಯಾವ ರೀತಿ ಎಲ್ಲಿಗೆ ಮುಟ್ಟದಂತ ಇಡೀ ಯಾದಗಿರಿ ಜನತೆ ಇವತ್ತು ಮಾತಾಡಂಗೆ ಆಗ್ಬಿಟ್ಟದ. ಜೊತೆಗೆ ನಗರಸಭೆಯಲ್ಲಿ ಭ್ರಷ್ಟಾಚಾರವನ್ನು ತಾಂಡವಾಡಲಿಕ್ಕಿತ್ತು. ಇವತ್ತು ಒಂದು ಖಾತಾ ರಿನ್ಯೂವಲ್ ಮಾಡ್ಬೇಕಾದ್ರ, ಒಂದು ಖಾತಾ ತಿದ್ದುಪಡಿ ಮಾಡ್ಬೇಕಾದ್ರ, ಒಂದು ಖಾತಾ ಹೊಸದಾಗಿ ಮಾಡಿಕೊಡ್ಬೇಕಾದ್ರೆ, ಒಂದು ಹೊಸ PID ನೋಡ್ಬೇಕಾದ್ರೆ ಒಂದೊಂದಕ್ಕೂ ಒಂದೊಂದು ರೇಟ್ಗಳನ್ನು ನಗರಸಭೆಯಲ್ಲಿ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ತಿದ್ದುಪಡಿಗೆ ಇಷ್ಟು 25,000 ರೂಪಾಯಿ, ಖಾತಾ ನಂಬರ್ ಕೊಡ್ಲಿಕ್ಕೆ ಇಷ್ಟು 10,000 ರೂಪಾಯಿ, ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೊಲಿಕ್ಕೆ ಇಷ್ಟು ಅಮೌಂಟು. ಈ ರೀತಿ ಏನಪ್ಪಾ ಅಂದ್ರೆ ಒಂದು ಚಾಟ್ ಹಾಕೊಂಡು ಕುಂತಂತ ನಮ್ಮ ನಗರಸಭೆ ಇವತ್ತೇನಪ್ಪ ಅಂದ್ರೆ ಇಡೀ ನಗರ ಜನ ಜೊತೆಗೆ ಆಟ ಆಡೋದ್ರ ಜೊತೆಗೆ ಭ್ರಷ್ಟಾಚಾರವನ್ನು ತಾಂಡವಾಡಿಸ್ತಿದ್ದಾರೆ. ಇವತ್ತು ಇದಕ್ಕೆಲ್ಲ ಕಾರಣ ಸ್ಥಳೀಯ ಶಾಸಕರಾಗಿರ್ಬೋದು, ಜಿಲ್ಲೆಯ ಅಧಿಕಾರಿಗಳಾಗಿರ್ಬೋದು. ಇವಕ್ಕೆಲ್ಲ ಕಾರಣ, ವೈಫಲ್ಯಕ್ಕೆ ಕಾರಣ ಅಂತ ನಾವೇನಪ್ಪ ಅಂತಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸಾರ್ವಜನಿಕರಿಗೆ ಇಷ್ಟು ತೊಂದರೆಯಾದ, ದಲ್ಲಾಳಿಗಳು ಇಷ್ಟು ಅರೆಸ್ಟ್ಮೆಂಟ್ ಕೊಡ್ತಾರೆ ಮುನ್ಸಿಪಾಲಿಟಿ ಒಳಗ. ಅದು ಎಷ್ಟು ಸಲ ಕಮಿಷನರ್ ಕೂಡ ಏನಪ್ಪಾ ಅಂತಂದ್ರೆ ಅದಕ್ಕೆ ಪ್ರೆಸ್ ಮೀಟ್ ಮಾಡಿ ನಾವು ಕಿವಿ ಮಾತು ಹೇಳಿದ್ವಿ, ಅಂದ್ರೆ ಬಾಯಿ ಮಾತು ಹೇಳಿದಾಗ ಅಷ್ಟೇ ಅವ್ರು ಏನಪ್ಪಾ ಅಂದ್ರೆ ದಲ್ಲಾಳಿಗೆ ಬರಬಾರ್ದು, ಇಲ್ಲಿ ಬರ್ಲಾರ್ದಾಗ ನೋಡ್ಕೊಂತೀವಿ ಅಂತ ಎಷ್ಟೋ ಸಲ ಅವ್ರು ಹೇಳಿದಾಗ ಅಲ್ಲಿ ದಲ್ಲಾಳಿ ಕೆಲಸಗಳು ಇಲ್ಲಿ ತನಕ ನಿಂತಿಲ್ಲ. ರೊಕ್ಕ ತೆಗೆದು ಬಿಟ್ಟರೆ ಬೇರೆ ಜನಸಾಮಾನ್ಯರು ಯಾವುದೂ ಕೆಲಸ ಆಗತ್ತಾ ಇಲ್ಲ ಮುನ್ಸಿಪಾಲಿಟಿ ಒಳಗ. ಇವತ್ತು ನೋಡ್ರಿ ಬೇಸಿಗೆ ಕಾಲನೇ ಹೋಯ್ತು, ಕುಡಿಯೋ ಸಮಸ್ಯೆಗಳನ್ನ ಏನಪ್ಪಾ ಅಂದ್ರೆ ಇವ್ರು ಹೊಂದಿಸ್ಬಿಟ್ಟು ಒಂದ್ ದಿವಸ ಇವತ್ತು ನೀರು ಏನಪ್ಪಾ ಅಂದ್ರೆ ಯಾದಗಿರಿ ನಗರದ ಸರಬರಾಜು ಮಾಡ್ಲಿಕ್ಕೆ ಇದ್ದಾರ. ಬಟ್ ಅದನ್ನು ಒಂದೊಂದು ಏರಿಯಾಕ್ಕೆ ಒಂದೊಂದು ಓಣಿಗೆ ಒಂದೊಂದು ಸರಿಯಾಗಿ ನೀರನ್ನು ಸರಬರಾಜು ಆಗ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಶಾಸಕರು ನಮ್ಮ ಸರ್ಕಾರ ಇದ್ದಾಗ, ಸನ್ಮಾನ್ಯ ಶ್ರೀ ದಿವಂಗತ ವೆಂಕಟರೆಡ್ಡಿ ಸರ್ ಇದ್ದಾಗ ಈ ಜಾಗದಲ್ಲಿ 52 ಕೋಟಿ ರೂಪಾಯಿ ಏನಪ್ಪಾ ಅಂತಂದ್ರೆ ಮಂಜೂರು ಮಾಡಿ ಕೊಟ್ಟಿದ್ರು ಆಗಿನ ಕಾಲಕ್ಕೆ. ಕೊಟ್ಟೀಗ ಏನಪ್ಪಾ ಅಂದ್ರೆ 4-5 ವರ್ಷ ಆಯ್ತು. ಕೆಲಸ ಏನಪ್ಪಾ ಅಂದ್ರೆ ಈಗ ಪ್ರಾರಂಭ ಆದ್ರು. ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಮುಗಿದ್ರು ಕೂಡ ಇವತ್ತಿಗೂ ಕೂಡ ಪೈಪ್ಲೈನ್ ಹಾಕಿ ಏನಪ್ಪಾ ಅಂದ್ರೆ ಹೊಸ ಜಾಗಗಳಿಂದ ನೀರು ಇವತ್ತಿಗೆ ಸರಬರಾಜು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಲಿಲ್ಲ. ಇದು ಯಾದಗಿರಿ ನಗರದ ನಿವಾಸಿಗಳಿಗೆ ದೊಡ್ಡ ದುರ್ಗತಿ ಅಂತ ನಾವು ಹೇಳ್ಬೋದು. ಶುದ್ಧವಾದ ಕುಡಿಯೋಕೆ ನೀರು ಇವತ್ತು ಸಿಗ್ತಾ ಇಲ್ಲ ನಮ್ಗ. ಇವತ್ತು ಯಾವ ನೀರು ನಮ್ಮ ಊರಿನಿಂದ ಹೋಗಿರ್ತಾವ, ಯಾವ ಬಾತ್ರೂಮಿಂದ ನೀರು ಹಳ್ಳಕ್ಕೆ ಸೇರ್ಕೊಂಡಿರ್ತಾವ, ಯಾವ ಸಂಡಾಸ್ರೂಮ್ ನೀರು ಸೇರ್ಕೊಂಡಿರ್ತಾವ, ಅದೇ ನೀರನ್ನ ಮತ್ತೆ ನಮ್ಮ ತಿರುಗಿ ನಮ್ಮ ಮನೆಗೆ ಕುಡಿಕೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ಇಂಥ ಒಂದು ವ್ಯವಸ್ಥೆ ಈ ಒಂದು ಕಾಂಗ್ರೆಸ್ ಸರ್ಕಾರದಾಗ ಏನಪ್ಪಾ ಅಂದ್ರೆ ನಡೆದದ. ಇದನ್ನು ಕೇಳೋರು ಯಾರಿಲ್ಲ, ಹೇಳ್ತಕ್ಕಂಥ ಕೆಲಸ ಯಾರು ಮಾಡ್ತಿಲ್ಲ. ಅದಕ್ಕೆ ಸಾರ್ವಜನಿಕರಿಗೆ ಏನಪ್ಪಾ ಅಂತಂದ್ರೆ ಬಹಳ ರುಚಿಗೆದ್ದಾರ. ಶಾಸಕರನ್ನಾಗಿರ್ಬೋದು, ನಗರಸಭೆ ಆಡಳಿತ ಇರ್ಬೋದು. ಇವತ್ತು ಎಕ್ಸಾಂಪಲ್ ನೋಡ್ರಿ, ತಹಸೀಲ್ ಆಫೀಸ್ನಾಗ ಇವತ್ತು ತಹಸೀಲ್ ಆಫೀಸ್ನಾಗ ಸರ್ವೆ ಆಫೀಸ್ನಾಗ ಇವತ್ತು ಕೆಲಸ ಆಗ್ತಿಲ್ಲ. 3-4 ತಿಂಗಳ ಸರ್ವೆ ಆಫೀಸ್ನಾಗ ಲಾಗಿನ್ ಬಂದ್ ಮಾಡಿ ಕುಂತಾರ, ರಾಜ್ಯದಿಂದ ಲಾಗಿನ್ ಬಂದ್ ಮಾಡಿ ಕೊಟ್ಟಾರ. ಇವತ್ತು ರೈತರ ಸಮಸ್ಯೆ ಯಾವ ಮಾಡ್ಬೇಕು ನಾವು? ಪೋಡಿಗಳು ಆಗ್ತಿಲ್ಲ, ಟೋಟಲ್ ಲಾಗಿನ್ಗಳು ಬಂದ್ ಮಾಡಿಬಿಟ್ರಿ. ಇವಾಗ ಸರ್ವೆ ಆಗ್ತಿಲ್ಲ, ಹದ್ದುಬಸ್ತ್ ಆಗ್ತಿಲ್ಲ, ಏಗ್ತಿಲ್ಲ. ಸರ್ಕಾರ ಏನ್ ಮಾಡ್ಲಿಕ್ಕೆತ್ತಾರ? ಯಾರು ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ಲಿಕ್ಕೆ ಇದ್ದಾರ ಅವ್ರಿಗೆ ಏನಾದ್ರು ಒಂದು ಕುಂತು ಮಾತಾಡಿ ಅವ್ರಿಗೆ ಏನಾದ್ರು ಕೊಡ್ಬೇಕಂತ ಕೊಟ್ಟು ಮಾತಾಡಿ ಅವ್ರಿಗೆ ಏನು ಬಯಸ್ಬೋದಾಗಿತ್ತಲ್ಲ. ಯಾಕೆ ಮಾತಾಡೋರು? 4 ತಿಂಗಳಾಯ್ತು. ಈಗ 4 ತಿಂಗಳಿಂದ ಇವತ್ತೇನಪ್ಪ ಅಂತಂದ್ರ ಮುನ್ಸಿಪಾಲಿಟಿ ತಹಸೀಲ್ ಆಫೀಸ್ ಒಳಗ ಸರ್ವೆ ಆಫೀಸ್ ಲಾಗಿನ್ ಬಂದ್ ಮಾಡ್ಕೊಂಡು ಕುಂತಾರೆ. ಇವತ್ತು ಸಾರ್ವಜನಿಕ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸ್ತಾರೆ ಇವರು? ಅವ ಟಿವಿ ಕುಂತು ಹೇಳ್ತಾನ, ರಾಜ್ಯ ಮಂತ್ರಿ ಹೇಳ್ತಾನ, ನಿಂತಲೇ 5 ನಿಮಿಷ ನಿಮ್ಗೆ ಕೆಲಸ ಆಗಿ ಹೋಗ್ತದ, ನಿಂತಲೇ ನೀವು ಪೋಡಿ ಮಾಡಿ ಕೊಡ್ತೀವಿ, ನಿಂತಲೇ ನಿಮ್ ಕೆಲಸ ಪಾಣಿಗೆ ಹೆಸರು ಬರಂಗ ಮಾಡ್ತೀವಿ ಅಂತ ಹೇಳ್ತಾರ. ಅದು ಎಲ್ಲಿಯಾದ್ರೂ ಸ್ವಾಮಿ ಬರೀ ಮಾತಿನಾಗ ಬಾಯಿಗೆ ಉಳ್ಕೊಂಡ್ ಬಿಟ್ಟದ, ಅಭಿವೃದ್ಧಿಯಲ್ಲಿ ಸೊನ್ನೆ ಆಗಿಬಿಟ್ಟದ. ಇಡೀ ಕರ್ನಾಟಕ ಜನತೆ ಇವತ್ತು ತತ್ತರಿಸ್ಲಿಕ್ಕೆ ಈ ಸರ್ಕಾರಕ್ಕೆ ಗ್ಯಾರಂಟಿಗಳು ಕೊಟ್ಟು ಏನಪ್ಪಾ ಅಂತಂದ್ರ ಆ ಗ್ಯಾರಂಟಿ ರೊಕ್ಕ ಹೇಳಿ ಜನರಿಗೆ ಓಟ್ ಹಾಕ್ಸಿ ಇವತ್ತು ಗದ್ದಿಗೆ ಏರಿರಿ.
ಆ ಗದ್ದಿಗೇರಿ ಕುಂತಿರಿ, ಆ ಗ್ಯಾರಂಟಿ ಕಾಲ ರೊಕ್ಕನ ಇವತ್ತು ಸರಿಯಾಗಿ ಅವ್ರ ಕೈ ಮುಟ್ತಾ ಇಲ್ಲ. ಈ ಕಾರಣಕ್ಕಾಗಿ ಇನ್ನ ಸಮಸ್ಯೆಗಳು ಯಾದಗಿರಿಯಲ್ಲಿ ಬಹಳ ಅದಾವ. ಇನ್ನ ಇದ್ರ ವಿಚಾರಗಳು ಏನಪ್ಪಾ ಅಂದ್ರ ನಮ್ಮ ನಾಯಕರು ಮಾತಾಡ್ತಾರ. ನನ್ನ ಎರಡು ಮಾತಾಡಿ ಮುಗಿಸ್ತೀನಿ.